ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಪ್ರಥಮಂ ಶೈಲಪುತ್ರೀ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ. ಲಲಿತಾ, ಒಬ್ಬ ಹೆಂಗಸು ಸುನಿತಿಂಗೆ ಬಾಗ್ನ ಕೊಡ್ತೀನಿ ಅಂತ ಬಂದಿದ್ಲಲ್ಲ, ಅವಳು ಎಲ್ಲೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ಇಲ್ಲಿದ್ದೀನಿ. ಆ ಚಿನ್ನದ ಬೆಟ್ಟ ನನಗೆ ದಕ್ಬಿಟ್ರೆ ನಾನು ಈ ದೇಶದ ರಾಣಿಯಾಗಿ ಮೆರಿತೀನಿ. ಅದರಲ್ಲಿ ನನಗೂ ಪಾಲಿದೆ, ನೆನ್ಪಿರ್ಲಿ ಕನಕಾಂಬ್ರಿ. ಮಾಡೋ ಕೆಲಸ ಕಿಸಿದೆ ಇದ್ರು ಪಾಲ್ ಮಾತ್ರ ಚೆನ್ನಾಗಿ ಕೇಳ್ತೀಯ. ಇನ್ನು ಎಷ್ಟು ದೂರ ಆಯ್ತು ಚಕ್ರಾಪುರಿ? ನೋಡ್ತಾ ಇರು ವಿರೂಪಾಕ್ಷ, ನಾನು ಆ ವಿಗ್ರಹನ ಹೇಗೆ ಪತ್ತೆ ಹಚ್ತೀನಂತ. ಇವತ್ತು ಪಂಚಮಿ ದಿನ, ಅಮ್ಮನವ್ರ ವಿಶೇಷ ಏನು ಅಂತ ಹೇಳಿ. ಅಮ್ಮನವ್ರು ಇವತ್ತು ಸಿಂಹಾರೂಢಿ ಆಗಿರ್ತಾಳೆ. ಸಿಂಹದ ಮೇಲೆ ಕುಳಿತಿರೋ ಅಲಂಕಾರ ಮಾಡಿರ್ತಾರೆ. ಬರೀ ಕೆಂಪು ಕಿತ್ಲೆ ಬಣ್ಣದ ಹೂಗಳಿಂದಲೇ ಅಲಂಕಾರ ಮಾಡಿರ್ತಾರೆ. ಆ ತಾಯಿ ಕೂಡ ಸಿಂಹ ಸ್ವರೂಪಿಣಿಯಾಗಿ ಕಾಣ್ತಿರ್ತಾಳೆ. ಎಷ್ಟು ರೋಮಾಂಚನವಾಗುತ್ತೆ ಇವತ್ತಿನ ಅಲಂಕಾರ ಅಂದ್ರೆ. ಆ ತಾಯಿನ ನೋಡ್ತಾ ಇದ್ರೆ ಒಂದು ಕ್ಷಣ ಎದೆ ಜಲ್ ಅನ್ನುತ್ತೆ. ಅದಕ್ಕೆ ಇವತ್ತು ಸ್ಕಂದ ಮಾತೆ ಅಂತ ಕರೀತಾರೆ. ಅಜ್ಜಮ್ಮ, ನೀವು ಅಮ್ಮನವ್ರ ಅಲಂಕಾರನ ವರ್ಣಿಸಿದ್ ಕೇಳಿ ನನ್ಗೆ ಈಗಲೇ ಅಮ್ಮನವ್ರನ್ನ ನೋಡ್ಬೇಕನ್ಸ್ತಿದೆ. ನಾನು ಮುಂಚೆನೆ ಹೋಗಿರ್ತೀನಿ. ಲೇ ಜಾಜಿ, ನಿಂತ್ಕೊಳ್ಳೆ, ನಾವು ಸಿದ್ಧವಾಗಿದ್ದೀವಿ, ನಾವು ಬರ್ತೀವಿ. ಪರವಾಗಿಲ್ಲ ಬಿಡು ಲಲಿತಾ, ಅವಳು ಮುಂದೆ ಹೋಗಿರ್ಲಿ, ನಾವು ತಯಾರಾಗಿದ್ದೀವಲ್ಲ, ಹೋಗೋಣ, ನಡೀರಿ ನಡೀರಿ. ದೇವು, ಎಲ್ಲರೂ ಒಟ್ಟಿಗೆ ಎಲ್ಲೋ ಹೊರಟಿದ್ದೀರಾ? ಹೌದು ಕಣೋ ದೇವು, ಇವತ್ತು ನವರಾತ್ರಿ 5ನೇ ದಿನ ಅಲ್ವಾ. ಅಮ್ಮನವ್ರ ಅಲಂಕಾರ ನೋಡೋದೇ ಒಂದು ಆನಂದ. ನಾವೆಲ್ಲ ಹೋಗ್ತಾ ಇದೀವಿ, ನೀನು ಬಾರೋ ನಮ್ಮ ಜೊತೆನೆ. ನೀವು ಹೋಗಿ ಬನ್ನಿ, ನಾನು ಆಮೇಲೆ ಹೋಗ್ತೀನಿ. ಏನ್ ಬಂದಿದ್ದು? ಏನಾದ್ರೂ ವಿಶೇಷನಾ? ಅದು ಅದು ನಿಮ್ಮ ಮನೆ ಸುತ್ತಮುತ್ತ ಒಂದಷ್ಟು ಗಿಡಮೂಲಿಕೆಗಳು ತುಂಬಿದೆಯಲ್ಲ, ಒಂದಷ್ಟು ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಹಬ್ಬದ ಸಮಯ ಬೇರೆ, ಜನರು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಸ್ವಲ್ಪ ಔಷಧಿಗಳನ್ನು ತಯಾರು ಮಾಡ್ಕೊಂಡು ಇಡೋಣ ಅಂತ. ಆಗ್ಲೇ ಹಬ್ಬ ಅರ್ಧ ಕಳೆದೋಯ್ತು, ಮುಂಜಾಗ್ರತೆ ಅಂತ ಈಗ ಬಂದಿದೆಯಲ್ಲಪ್ಪ. ಆದ್ರೇನಂತೆ, ಇನ್ನೂ ಅರ್ಧ ಇದೆಯಲ್ಲ. ಇವಾಗ ಯಾರಿಗೇನೇನಾಗುತ್ತೋ ಗೊತ್ತಾಗಲ್ಲ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ
ಮಾಡ್ಕೊಳ್ಳೋಣ ಅಂತ. ಇಲ್ಲೇ ಮಾತಾಡ್ತಾ ನಿಂತ್ರೆ ಹೊತ್ತಾಗತ್ತೆ ಕಣೆ ಲಲಿತ, ನಡಿ ಹೋಗೋಣ. ಒಂದು ಕೆಲಸ ಮಾಡು ದೇವು, ನಿನಗೆ ಬೇಕಾಗಿರೋ ಗಿಡಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಮನೆ ಒಳಗೆ ಕೂತಿರು. ಹಬ್ಬದ ಅಡುಗೆ ಮಾಡಿದ್ದೀನಿ. ನಾವು ಬಂದ ಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ಹಾಂ, ಬರ್ತೀವಿ. ನೋಡ್ದ್ಯಾ ಮಣಿಕಂಠ, ದೈವ ನಮ್ಮ ಪಾಲಿಗೆ ಹೇಗಿದೆ ಅಂತ. ಮನೆಯಲ್ಲಿ ಯಾರೂ ಇಲ್ಲ, ಸಂದಿಗೊಂದಿ ಬೆಡ್ದ ಹಾಗೆ ವಿಗ್ರಹನ ಹುಡುಕು, ಸಿಕ್ಕೇ ಸಿಗುತ್ತೆ. ಸರಿ ಗುರುಗಳೇ, ನಿಮ್ ತಡೆ ಹಾಕಿ ನಡೀರಿ ಹುಡ್ಕೋಣ. महादेवी अम्मा श्रीचक्रवासिनी, महादेवी अम्मा श्रीसिंहवाहिनी, सकल चराचर चेतनदायिनी महादेवी, त्रिभुवन मोहिनी त्रिनेत्रधारिणी महादेवी, महादेवी महादेवी, रक्षिसु अंबे दीनर, शिक्षिसु जननी दुरुळर, महादेवी भगवती महादेवी, महादेवी भगवती महादेवी. ಚಾಚಿ, ಅವರೆಲ್ಲ ಹೋಗ್ಲಿ, ನಾವಿಬ್ರು ಜೊತೆ ಹೋಗೋಣ. ನನ್ನ ಜೊತೆ ಬಂದು ನೀನೇನೋ ಮಾಡ್ತೀಯಾ? ನಿಮ್ ಜೊತೆ ತಾಯಿ ದರ್ಶನ ಮಾಡೋಕ್ಕೆ ಏನೋ ಒಂಥರ ಖುಷಿ. ಚಪ್ಲಿ ಯಾರು ಕಾಯ್ತಾರೆ? ಹೂವಿನ ಅಂಗಡಿ ನಾಗಮ್ಮಂಗೆ ಹೇಳಿದ್ದೀನಿ. ನಮ್ಮ ಕೆಲಸನ ಬೇರೆಯವ್ರಿಗೆ ಹೇಳ್ತಾರಾ? ನಿಮ್ ಜೊತೆ ದೇವ್ರ ದರ್ಶನ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ನಿನಗೆ ಇಷ್ಟೆಲ್ಲ ಅಂದ್ರೆ ಬೇಡ ಬಿಡು. ನಿಂತ್ಕೊಳ್ಳೋ, ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ. ನಮ್ಮ ಕೆಲಸ ಬೇರೆಯವ್ರಿಗೆ ವಹಿಸಿ ನಾವು ದೇವ್ರ ದರ್ಶನ ಮಾಡೋದ್ರಲ್ಲಿ ಏನೋ ಉಪಯೋಗ? ಸರಿ ಬಿಡು, ನಾನು ಬರಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಬೇಜಾರು ಮಾಡ್ಕೊಳ್ಳೋದನ್ನ ಬಿಡ್ಬೇಕು ನೀನು. ನೀನು ಎಲ್ಲ ವಿಷಯಕ್ಕೂ ನಂಗೆ ಬುದ್ಧಿ ಹೇಳೋದನ್ನ ಬಿಡಬೇಕು. ಸರಿ, ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ, ನೀನು ಅಲ್ಲೇ ಕಾಯ್ತಾ ಇರು. ಸರಿ, ನೀವು ಹೋಗ್ಬಾ. ಮನೆ ಮೂಲೆ ಎಲ್ಲ ಹುಡುಕ್ತೆ ಗುರುಗಳೇ, ಒಂದ್ ಸಂದ್ಗೊಂದೇನು ಬಿಟ್ಟಿಲ್ಲ, ಎಲ್ಲೂ ವಿಗ್ರಹ ಕಾಣಿಸ್ತಾ ಇಲ್ಲ. ಜಾಜಿ ಇಲ್ಲೇ ಇದ್ದಾಳೆ ಅಂದಮೇಲೆ ಆ ವಿಗ್ರಹನೂ ಇಲ್ಲೇ ಎಲ್ಲೋ ಇರಬೇಕು. ಅವಳು ಈ ಮನೆಯಲ್ಲದೆ ಇನ್ನೆಲ್ಲಿ ಇಡೋದಕ್ಕೆ ಸಾಧ್ಯ ಆ ವಿಗ್ರಹ? ಇಲ್ಲ ಗುರುಗಳೇ, ಅವಳಿಂದ ದೂರ ಆದಾಗಲೆಲ್ಲ ಆ ವಿಗ್ರಹ ಕಳ್ಕೊಂಡಿದ್ದಾಳೆ. ಆದ್ರೆ ಈ ಬಾರಿ ಮಾತ್ರ ಆ ವಿಗ್ರಹನ ಬೇರೆ ಕಡೆ ಎಲ್ಲೂ ಇಡೋಕ್ ಸಾಧ್ಯ ಇಲ್ಲ. ಮನೆಯಲ್ಲಿಲ್ಲ, ಅಟ್ಟದಲ್ಲಿಲ್ಲ, ಹಿತ್ಲಲ್ಲಿಲ್ಲ, ಇನ್ ಎಲ್ಲಿರೋದಕ್ಕೆ ಸಾಧ್ಯ ಆ ವಿಗ್ರಹ? ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಹಳ ಹೊತ್ತಾಯ್ತು, ಇನ್ನೇನು ಬರೋ ಹೊತ್ತಾಯ್ತು, ಇನ್ನೂ ಸಿಕ್ಕಿಲ್ಲ ಆ ವಿಗ್ರಹ. ಅವ್ರು ಬರೋದ್ರೊಳಗೆ ನಾವು ಆ ವಿಗ್ರಹನ ಹುಡುಕ್ಲೇಬೇಕು ಮಣಿಕಂಠ. ಹೌದು ಗುರುಗಳೇ, ನೋಡಿ ಮನೆಯೆಲ್ಲ ಹುಡುಕಿದೀವಿ, ಆ ಮಂಟಪದ ಹತ್ರ ಮಾತ್ರ ನಾವು ಹುಡುಕಿಲ್ಲ. ಹುಡ್ಕೊಂಡೆ ನಡೀರಿ. ನೀನ್ ಹೇಳೋದು ಸರಿ ಮಣಿಕಂಠ, ನಡಿ. ಕದಂಬವನವಾಸಿನಿ ಕನಕವಲ್ಲರೆ ಧಾರಿಣಿ ಮಹಾರ್ಹಮಣಿಹಾರಿಣಿ ಮುಖ ಸಮುಲ್ಲಸತ್ವಾರುಣಿ ದಯಾ ವಿಭವಕಾರಿಣಿ. ಏನ್ ಎಲ್ಲ ಹಾಗೆ ನಿಂತ್ಬಿಟ್ಟಿದ್ದೀರಲ್ಲ? ಮನೇಲಿ ಬೇಕಾದಷ್ಟು ಕೆಲಸ ಇದೆ, ಬೇಗ ನಡೀರಿ. ಏನೋ ಮಂಗನ ಹಾಗೆ ಕಾಯ್ತಿಂತ ನಿಂತಿದ್ಯಲ್ಲ, ನಡಿಯ ಬೇಗ ಬೇಗ. ಯಾಕಮ್ಮ ಕೂಗಾಡ್ತೀಯ? ಅವಸರ ಮಾಡ್ಕೋಬೇಡ, ಎಲ್ಲ ಕೆಲಸವೂ ಸರಾಗವಾಗಿ ಆಗತ್ತೆ. ನನ್ನ ವಿಷಯ ನಿನಗೆ ಗೊತ್ತಾಗಲ್ಲ ಕಣೋ. ನಿನಗೇನಂತ ಚಿಂತೆ?
ಅಮ್ಮನವ್ರನ್ನ ಕೇಳ್ಕೊಂಡ್ರೆ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ವಿ. ಕೇಳ್ಕೋಬೇಕಾಗಿತ್ತು ಅಮ್ಮನವ್ರನ್ನ. ಹಾಗಲ್ಲ ಕಣೆ, ಮನೇಲಿ ನಿನ್ ತಮ್ಮನ ಒಬ್ಬನ್ನೇ ಬಿಟ್ಟು ಬಂದಿದ್ದೀವಿ. ಆದ್ರೆ ಏನು ಅವನೇನ್ ಕಳ್ತನ ಮಾಡ್ಬಿಡ್ತಾನ? ಕಳ್ತನ ಮಾಡ್ಕೊಂಡು ಹೋದ್ರೆ ಹಾಳಾಗೋಗ್ಲೆ. ಮಂಟಪದಲ್ಲಿರೋ ಅಮ್ಮನವ್ರನ್ನ ಮುಟ್ಟು ಬಿಡ್ತಾನೆ. ಮಡಿ ಬಲಿ ಏನು ಗೊತ್ತಾಗಲ್ಲ ಅವನಿಗೆ. ಚಿಂತಾನೆ. ಅವನು ಅಮ್ಮನವ್ರ ಉಪಾಸಕನೇ. ಅವನಿಗೂ ಮಡಿ ಮೈಲ್ಗೆ ಎಲ್ಲ ಗೊತ್ತಿದೆ. ತಾಯಿಗೆ ಮಡಿ ಮೈಲಿಗೆ ಯಾವುದೂ ಸೋಕಲ್ಲ. ಪರಿಶುದ್ಧ ಅವಳು ಎಲ್ಲದರಲ್ಲೂ, ಸ್ಫಟಿಕದ ಹಾಗೆ. ತಾವ್ಯಾರೋ ಗೊತ್ತಾಗ್ಲಿಲ್ಲ. ಆದರೆ ನೀವ್ಯಾರು ಅಂತ ನನಗೆ ಗೊತ್ತು ರಾಜಲಕ್ಷ್ಮಿ ಅವರೇ. ನಾಡೆಂಟು ನರಸಿಂಹಯ್ಯನ ಮಗ ಸುಂದರೇಶನ ಹೆಂಡತಿ ತಾನೇ ನೀನು? ಗುರ್ತು ಹಿಡಿದ್ರಿ? ಲೋ ಶೇಖರಿ, ಸುಂದರೇಶನ ಹೆಂಡತಿ ಕಣ ಇವಳು. ಒಳ್ಳೇದಾಯ್ತು ನೀ ಸಿಕ್ಕಿದ್ದು. ಮನೆಗ್ ಬಂದು ಹೋಗು. ಲಲಿತಾ, ಆ ತಾಯಿ ಅನುಗ್ರಹದಿಂದ ದಿನ ಒಬ್ಬೊಬ್ರು ಲಕ್ಷಣವಾಗಿರೋ ಮುತ್ತೈದೆಯರು ಅಷ್ಟಾತ್ಮಕಕ್ಕೆ ಸಿಗ್ತಾ ಇದ್ದಾರೆ. ನಡಿ ಹೋಗೋಣ ಮನೆಗೆ. ಮನಸ್ಸಿನಲ್ಲಿ ಆತಂಕ ಅಲ್ವಾ ನಿಮಗೆ? ಎಲ್ಲಿ ಯಾರು ಮೈಲಿಗೆ ಮಾಡ್ಬಿಡ್ತಾರೋ ಅಂತ. ಲಲಿತನ್ ತಮ್ಮ ದೇವಂತ ಇದ್ದಾನೆ, ಶುದ್ಧ ತಲೆಹರಟೆ. ಸ್ಮಶಾನದಲ್ಲೆಲ್ಲ ಮಲಗ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ಮನೇಲಿ ಎಲ್ಲ ಸರಿಯಾಗಿರುತ್ತೆ.
ಏನು ಕಾಣ್ತಿಲ್ವಾ ನಿಮಗೆ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಲಲಿತಕ್ಕ, ನಾನು ಹೊರಡ್ತೀನಿ. ಇಷ್ಟು ಬೇಗ ನಿನಗೆ ಬೇಕಾದ ಮೂಲಿಕೆಗಳೆಲ್ಲ ಸಿಕ್ತೇನೋ? ಯಾವುದು ಸಿಗ್ಲಿಲ್ಲ. ಯಾವ್ದು ಬೇಕು ಹೇಳಿ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಆಯುರ್ವೇದದ ಬಗ್ಗೆ ನನಗೆ ತಿಳಿದಿದೆ. ನಿಮ್ಮ ಕಾಳಜಿಗೆ ಧನ್ಯವಾದಗಳು. ನನ್ಗೇನ್ ಬೇಕೋ ಅದನ್ನ ನಾನೇ ಹುಡ್ಕೋತೀನಿ. ದೇವಸ್ಥಾನಕ್ಕೆ ಹೋಗೋ ದೇವು, ದೇವ್ರ ಅಲಂಕಾರ ಅದ್ಭುತವಾಗಿದೆ. ನಿಮ್ಮನೇಲೆ ಆಯ್ತಲ್ಲ ಅಮ್ಮನವ್ರ ದರ್ಶನ. ಮಂಟಪದಲ್ಲಿರೋ ಅಮ್ಮನವ್ರ ವಿಗ್ರಹಕ್ಕೆ ಕೈ ಮುಗಿದ್ಯೇನೋ? ಹಾ, ಮುಗ್ದೆ. ಬರ್ತೀನಿ. ಎಲ್ಲಿಗೆ ಹೊರಡ್ತೀರಾ ದೇವು? ಹಬ್ಬದ ಅಡಿಗೆ ಆಗಿದೆ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಗುರುಗಳಿವತ್ತು ಉಪವಾಸ. ಇವತ್ತೆಂಥ ಉಪವಾಸ? ನವರಾತ್ರಿಲಿ ಯಾವುದು ಉಪವಾಸದ ದಿನ ಬರೋದೇ ಇಲ್ಲ. ನಡೀರಿ ಒಳಗೆ. ನಿಮ್ ಪೂಜೆನೇ ಒಂಥರ, ನಮ್ ಪೂಜೆನೇ ಒಂಥರ. ತುರ್ತು ಕೆಲಸದಲ್ಲಿದ್ದೀನಿ, ನಾನು ಬರ್ತೀನಿ. ಏನ್ ಸಿಕ್ತು? ಖಾಲಿ ಕೈಯಲ್ಲಿ ಹೊರಟು ಬಿಟ್ರಲ್ಲ. ನಾನು ಬರ್ತೇನೆ. ನೀವ್ ನಡೀರಿ. ಕಲ್ಮಶ ನಾಶಿನಿ